ಮುಂದೆ ಧನುರ್ರಾಶಿ ವಿಶೇಷವಾಗಿರ್ತಕ್ಕಂತಹ ವರ್ಷ. ವೃಷಭ ರಾಶಿಯವರಿಗೆ ಮತ್ತು ಧನುರ್ರಾಶಿಯವರಿಗೆ ವಿಶೇಷ ವರ್ಷ ಇದು ಅಂತ ನಾನು ಈ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಅಂತಹ ಧನುರ್ರಾಶಿಗೆ ಸಪ್ತಮದಲ್ಲಿರ್ತಕ್ಕಂತಹ ಗುರುವು ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು ಒಂದು ಸ್ವಲ್ಪ ಸಮಯ, ಮುಂದಿನ ತಿಂಗಳು ಕೊನೆಯವರೆಗೂ ಗುರುಬಲ ಇರೋದಿಲ್ಲ. ಹೊಸ ಕಾರ್ಯ ಕೆಲಸಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಅಥವಾ ಅದನ್ನು ಮುಂದೆ ಹಾಕಿ. ಶುಭ ಕಾರ್ಯಗಳಿಗೆ ಕೆಲವು ವಿಘ್ನಗಳು ಬರ್ತದೆ. ಚತುರ್ಥದಲ್ಲಿ ಶನಿ ಇದ್ದಾಗ ಸುಖನಾಶ ಅಂತಂತ ಅದು ಫಲ ಇರೋದು. ಆಲ್ರೆಡಿ ಶನಿಯ ದೋಷ ಉಂಟು, ಪಂಚಮ ಶನಿಗಿಂತ ಒಳ್ಳೆಯದು ಅಂದ್ಕೊಂಡು ಸಮಾಧಾನ ಮಾಡಿಕೊಳ್ಳೋದಷ್ಟೇ. ಯಾರು? ಧನುರ್ರಾಶಿಯವರು. ಗುರುವಿನ ಬಲ ಇತ್ತು, ಈಗ ಸದ್ಯ ಸ್ವಲ್ಪ ಸಮಯದಲ್ಲಿ ಇರೋದಿಲ್ಲ. ಸೊ ಫೈನಾನ್ಷಿಯಲಿ ಮತ್ತು ವರ್ಕ್ ವೈಸ್ ಸ್ವಲ್ಪ ನಿಧಾನ ಆಗ್ತದೆ, ಅಥವಾ ಕೆಲವು ಅವಕಾಶಗಳು ತಪ್ಪು ಹೋಗ್ತಕ್ಕಂಥ ಸಂದರ್ಭಗಳು ಬರೋ ಸಾಧ್ಯತೆ ಇದೆ. ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಿ. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಗುರುವಿನ ಅನುಕೂಲ ಇಲ್ಲದೇ ಇರಬೇಕಾದ್ರೆ ನಾನಾ ವಿಷಯಗಳಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಇವತ್ತಿನ ಎಲ್ಲರ ಸಮಸ್ಯೆ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಆ ಸಮಸ್ಯೆಗಳು. ಅದಕ್ಕೆ ಕಡೆ ಫೋಕಸ್ಡ್ ಆಗಿ ಇರೋದಕ್ಕೆ ಗಣಪತಿ ಆರಾಧನೆಯನ್ನು ಮಾಡಿ. ಪ್ರತಿ ಮಂಗಳವಾರ 21 ನಮಸ್ಕಾರ ಸಹಿತ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಗಣಪತಿ ದೇವರ ಗುಡಿಯಲ್ಲಾಗಲಿ ಮನೆಯಲ್ಲಾಗಲಿ ವಿಶೇಷವಾಗಿ ಗಣಪತಿ ಆರಾಧನೆಯನ್ನು, ಈಶ್ವರ ದೇವರ ಅಭಿಷೇಕ ಸೇವೆಯನ್ನು ಅಥವಾ ಈಶ್ವರ ದೇವರಿಗೆ 11 ಪ್ರದಕ್ಷಿಣೆ ನಮಸ್ಕಾರ ಇದನ್ನು ಕೂಡ ಸೋಮವಾರದಂದು ಮಂಗಳವಾರದಂದು ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದು ಧನುರಾಶಿಯವರಿಗೆ.